ಇನ್ನು ಬೆಂಗಳೂರಿನಲ್ಲಿ ಭಿಕ್ಷಾಟನೆ ಅಂತಕ್ಕಂಥದ್ದು ಎಲ್ಲಿಲ್ಲ ಹೇಳಿ. ಈಗ ನಮ್ಮ ಮೆಟ್ರೋಗೂ ಕೂಡ ಭಿಕ್ಷಾಟನೆ ಕಾಲಿಟ್ಟಿದೆ. ನಮ್ಮ ಮೆಟ್ರೋಗೂ ಕೂಡ ಕಾಲಿಟ್ಟಿದೆ ಭಿಕ್ಷಾಟನೆ ಅಂತಕ್ಕಂಥದ್ದು. ಈಗ ದೇವಸ್ಥಾನ, ಬಸ್ಸು, ರೈಲ್ವೆ ಸ್ಟಾಪ್ ಎಲ್ಲ ಆಯಿತು. ಈಗ ಮೆಟ್ರೋ ಸರತಿ. ವಿಶೇಷ ಚೇತನ ವ್ಯಕ್ತಿಯೋರ್ವ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾನೆ ಮೆಟ್ರೋದಲ್ಲಿ. ಅದು ಏನು, QR ಕೋಡ್ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆದಿದ್ದಾನೆ ಭಿಕ್ಷುಕ. ಚಲ್ಲಘಟ್ಟ ಟು ವೈಟ್ಫೀಲ್ಡ್ ಮಾರ್ಗ ಮೆಟ್ರೋದಲ್ಲಿ ಭಿಕ್ಷಾಟನೆ. ನಮ್ಮ ಮೆಟ್ರೋದಲ್ಲಿ ಭಿಕ್ಷುಕನ ಕಂಡು ಪ್ರಯಾಣಿಕರೇ ದಂಗಾಗಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇದಕ್ಕೆಲ್ಲ ನಮ್ಮ ಮೆಟ್ರೋದವ್ರು ಹೆಂಗೆ ಅವಕಾಶ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ಕೊಡಲ್ಲ ಯೂಶ್ವಲಿ, ಇಲ್ಲಿ ತನಕ ಯಾವತ್ತೂ ಕೇಳಿ ಬಂದಿಲ್ಲ ಮೆಟ್ರೋದಲ್ಲೂ ಭಿಕ್ಷಾಟನೆ ಅಂತ. ಬಟ್ ಈತ ಟಿಕೆಟ್ ಪಡೆದು ಬಸ್ಸಿಗೆ ಟ್ರೈನಿಗೆ ಬಂದಿರೋದು. ಚಲ್ಲಘಟ್ಟ ಟು ವೈಟ್ಫೀಲ್ಡ್ ಆ ಮಾರ್ಗದಲ್ಲಿ, ಅಂದರೆ ನಿಮಗೆ ಮೈಸೂರು ರೋಡಿಂದ ವೈಟ್ಫೀಲ್ಡ್ ತನಕ ಒಂದು ದೊಡ್ಡ ಲಾಂಗ್ ಜರ್ನಿ ಅದು. 1 ಗಂಟೆ 10 ನಿಮಿಷ, 1 ಗಂಟೆ 20 ನಿಮಿಷ ಆಗುತ್ತೆ. ಆ ಟಿಕೆಟನ್ನು ಪಡ್ಕೊಂಡು ಬಂದು ಈಗ ಮೆಟ್ರೋದಲ್ಲೂ ಭಿಕ್ಷಾಟನೆಯನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಸಾಮಾನ್ಯವಾಗಿ ನಮ್ಮ ಮೆಟ್ರೋದಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ. ಇಷ್ಟು ದಿನ ನಾವೆಲ್ಲೂ ಕೇಳಿಲ್ಲ ಮೆಟ್ರೋದಲ್ಲಿ ಭಿಕ್ಷಾಟನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಈ ಸುದ್ದಿ ಗೊತ್ತಾದ ನಂತರ ಮೆಟ್ರೋದವರ BMRCL ಅವರ ರಿಯಾಕ್ಷನ್ ಹೇಗೆ ಅಂತ? ಖಂಡಿತ, ಯಾಕಂದರೆ ಈಗಷ್ಟೇ ಈ ವಿಚಾರ ಜಗಜ್ಜಾಹೀರಾಗ್ತಿರೋದಂತ. ಇಲ್ಲಿವರೆಗೂ ನಾವು ಬೇರೆ ಕಡೆ ಭಿಕ್ಷಾಟನೆ ಮಾಡೋದನ್ನು ನೋಡಿದ್ವಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡ್ತಿದ್ವಿ ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲಿ ನೋಡ್ತಿದ್ವಿ. ಆದರೆ ಮೊಟ್ಟ ಮೊದಲ ಬಾರಿಗೆ ಮೆಟ್ರೋ ರೈಲಿನ ಒಳಗೆ, ಅದು ಬೆಂಗಳೂರಿನ ಮೆಟ್ರೋ ರೈಲಿನ ಒಳಗೆ ಒಬ್ಬ ವಿಕಲಚೇತನ ತನ್ನ ದೈಹಿಕ ಊನತೆಯನ್ನು ತೋರಿಸ್ಕೊಂಡು ಪ್ರಯಾಣಿಕರ ಬಳಿ ಹೋಗಿ ಭಿಕ್ಷಾಟನೆ ಮಾಡಿರುವಂತಹ ವಿಡಿಯೋ ಈಗ ಸಿಕ್ಕಿರುವಂಥದ್ದು. ಇವತ್ತು ಮಧ್ಯಾಹ್ನ ಈ ಘಟನೆ ನಡೆದಿರುವಂಥದ್ದು. 12 ಗಂಟೆ ಸಂದರ್ಭದಲ್ಲಿ ಚಲಘಟ್ಟ ಟು ವೈಟ್ಫೀಲ್ಡ್ ಮಾರ್ಗದ ಮೆಟ್ರೋದಲ್ಲಿ ಏನು ಸಂಚಾರ ಮಾಡ್ತಿರೋ ಸಂದರ್ಭದಲ್ಲಿ ಪ್ರಯಾಣಿಕರ ಬಳಿ ಹೋಗಿ, ಪ್ರತಿ ಪ್ರಯಾಣಿಕರ ಬಳಿ ಹೋಗಿ ತನ್ನ ದೈಹಿಕ ಊನತ ಭಾಗವನ್ನು, ಅಂದರೆ ಕೈನ ತೋರಿಸಿ ಭಿಕ್ಷೆಯನ್ನು ಕೇಳುವಂತಹ ಕೆಲಸನ ಮಾಡಿದ್ದಾನೆ. ಈ ಬಗ್ಗೆ ಈಗ ಮೆಟ್ರೋ ಸಿಬ್ಬಂದಿಗಳು ನಿಗಾ ವಹಿಸಬೇಕಾಗತ್ತೆ. ಯಾಕಂದರೆ ಈ ಹಿಂದೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಮೆಟ್ರೋ ಒಳಗಡೆ ಈ ರೀತಿ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಅಂದರೆ ಈ ಪ್ರಯಾಣಿಕರ ಸೋಗಿನಲ್ಲೇ ಹೋಗಿ ತನ್ನ ಊನತೆಯನ್ನು ಬಂಡವಾಳವಾಗಿ ಮಾಡಿಕೊಂಡು ಅಲ್ಲಿ ಭಿಕ್ಷೆ ಬೇಡಿರುವಂಥದ್ದು ಈಗ ಮೆಟ್ರೋ ಅಧಿಕಾರಿಗಳ ಗಮನಕ್ಕೂ ಬರ್ತಿರುವಂಥದ್ದು. ಮೆಟ್ರೋ ಅಧಿಕಾರಿಗಳು ಈಗ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ? ಯಾಕಂದರೆ ಯಾರು ಬೇಕಾದ್ರೂ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು, ಒಳ ಹೋಗಬೇಕಾದ್ರೆ ಅವರ ಭದ್ರತೆಯ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಯಾವುದೇ ರೀತಿಯ ಸ್ಫೋಟಕಗಳನ್ನ ಅಥವಾ ಮೆಟ್ರೋದಲ್ಲಿ ಯಾವುದನ್ನು ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಇದೆ, ಪ್ರಯಾಣ ಮಾಡಬೇಕಾದ್ರೆ ತಗೊಂಡೋಗೋ ಅವಕಾಶ ಇದೆ, ಆ ವಸ್ತುಗಳನ್ನು ಮಾತ್ರ ತಗೊಂಡು ಹೋಗ್ಬೇಕು. ಆದರೆ ಇವನು ಎಂದಿನಂತೆ ನಾರ್ಮಲ್ ವ್ಯಕ್ತಿಯಂತೆ ಮೆಟ್ರೋದೊಳಗಡೆ ಹೋಗಿ ಭಿಕ್ಷಾಟನೆ ಮಾಡಿರುವಂಥದ್ದು. ಈಗ ಮೆಟ್ರೋ ಸಿಬ್ಬಂದಿಗಳು ಇದಕ್ಕೆ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಿದೆ. ರೈಟ್, ಥ್ಯಾಂಕ್ ಯು ಮಾರುತಿ ತಮ್ಮ ಎಲ್ಲ ಮಾಹಿತಿಗೆ. BMRCL ಅವರ ರಿಯಾಕ್ಷನ್ ಏನು ಅಂತ ನೋಡ್ಬೇಕು. ಇವಾಗ ಅವ್ರ ಕಣ್ಣು ತಪ್ಪಿ ಬಂದಿರ್ಬೋದು ಭಿಕ್ಷಾಟನೆ ಮಾಡೋದಕ್ಕೆ, ಫೈನ್. ಬಟ್ ಅದಕ್ಕೆ ಅವಕಾಶ ಗೊತ್ತಾದ ಮೇಲಾದರೂ ಇನ್ನು ಮುಂದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅಥವಾ ಇದಕ್ಕೆಲ್ಲ ಕಡಿವಾಣ ಹಾಕ್ತಾರಾ ಅಂತ ಕಾದು ನೋಡಬೇಕು.